ಚೌಡಾಪುರದಲ್ಲಿ ಶಿಕ್ಷಕನ ಮೇಲೆ ಮಾರಣಾಂತಿಕ ಹಲ್ಲೆ, 20,000 ರೂಪಾಯಿ ದೋಚಿ ಪರಾರಿ, ಜಾತಿ ನಿಂದನೆ ಆರೋಪ. ಅಫಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕನ ಮೇಲೆ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿ 20,000 ರೂಪಾಯಿ ನಗದು ದೋಚಿಕೊಂಡು ಪರಾರಿಯಾದ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ಹಲ್ಲೆಗೆ ಒಳಗಾದ ಶಿಕ್ಷಕ ಲಕ್ಷ್ಮಣ್ ಜೋಗುರ ಅವರ ಪ್ರಕಾರ ಭಾನುವಾರ ರಾತ್ರಿ ಸುಮಾರು 9:30 ಗಂಟೆ ಸುಮಾರಿಗೆ ಉಮೇಶ್ ಭೋವಿ, ವಿಕಾಸ್ ರಾಮಯ್ಯ ಗುತ್ತಿದಾರ್ ಮತ್ತು ಸಹಚರರು ಬರ್ತ್ಡೇ ಪಾರ್ಟಿ ನಡೆಸಿ ಉಳಿದ ಕೇಕ್ ಅನ್ನು ಅವರ ಫ್ಯಾಮಿಲಿ ರೆಸ್ಟೋರೆಂಟ್ ಮುಂದೆ ತಂದು ಎಸೆಯಲು ಮುಂದಾಗಿದ್ದಾರೆ. ಈ ವೇಳೆ ಶಿಕ್ಷಕರ ಮಗ ಇಲ್ಲಿ ಕಸ ಎಸೆಯಬೇಡಿ ಎಂದು ತಡೆದಿದ್ದರಿಂದ ಆರೋಪಿಗಳು ಕೋಪಗೊಂಡಿದ್ದಾರೆ. ಇದರಿಂದ ಉದ್ವಿಗ್ನಗೊಂಡ ದುಷ್ಕರ್ಮಿಗಳು ಮಾರಕ ಅಸ್ತ್ರಗಳು, ಕಲ್ಲುಗಳು ಹಾಗೂ ದೊಣ್ಣೆಗಳಿಂದ ಶಿಕ್ಷಕ ಲಕ್ಷ್ಮಣ ಜೋಗುರ ಮತ್ತು ಅವರ ಮಗನ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ವೇಳೆ ಆರೋಪಿಗಳು ಜೀವ ಬೆದರಿಕೆ ಹಾಕಿ ಅವರ ಬಳಿ ಇದ್ದ ಸುಮಾರು 20,000 ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ಹಲ್ಲೆ ವೇಳೆ ಆರೋಪಿಗಳು ತಳವಾರ್ ಸಮುದಾಯವನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಗಂಭೀರವಾಗಿ ಗಾಯಗೊಂಡಿರುವ ಶಿಕ್ಷಕ ಮತ್ತು ಅವರ ಮಗನಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ದೂರು ನೀಡಿದ ನಂತರ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ನಂತರ ಮಾತನಾಡಿದ ರಮೇಶ್ ಜಮಾದಾರ್, ಚೌಡಾಪುರದಲ್ಲಿ ಸಾಕಷ್ಟು ರಾಬರಿ ಹಾಗೂ ಹಫ್ತಾ ವಸೂಲಿ ದಂಧೆ ಬಹಳಷ್ಟು ನಡೆಯುತ್ತಿದೆ. ಯಾರಿಗೂ ಪೊಲೀಸರ ಭಯ ಇಲ್ಲದಂತಾಗಿದೆ. ರಾತ್ರಿ ಹೊತ್ತು ಗಸ್ತು ತಿರುಗುವುದನ್ನ ಪೊಲೀಸರು ಕೈಬಿಟ್ಟಿದ್ದಾರೆ. ಇದರಿಂದ ಸಾರ್ವಜನಿಕರ ಮೇಲೆ ಹಲ್ಲೆ, ಜೀವ ಬೆದರಿಕೆ, ಕಳ್ಳತನದಂತಹ ಪ್ರಕರಣಗಳು ಜಾಸ್ತಿಯಾಗುತ್ತಿವೆ. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನ ಇಲ್ಲಿ ಸಾಕಷ್ಟು ಎದ್ದು ಕಾಣುತ್ತಿದೆ. ಕೂಡಲೇ ಪೊಲೀಸ್ ಇಲಾಖೆ ರಾತ್ರಿ ಗಸ್ತು ಕಾರ್ಯ ಹೆಚ್ಚಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೂ ಹಲ್ಲೆ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಗ್ರಾಮದಲ್ಲಿ ಈ ಘಟನೆ ಆತಂಕಕ್ಕೆ ಕಾರಣವಾಗಿದ್ದು, ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸೈಫನ್ ಮುಲ್ಲಾ, ಚೆಕ್ ನ್ಯೂಸ್ ಕನ್ನಡ, ಕಲಬುರಗಿ. ಎಪ್ಪಣ್ಣಂದು ಆಯ್ತಪ್ಪ ಹುಡುಗರಲ್ಲಿ ಕೂಡಿ ಅಂತೇಳಿ ನನ್ನ ಹಲ್ಲಂದು ಮೂನಿಂದ ರಕ್ತ ಬಂದು ಅಂಗಿ ಎಲ್ಲ ಆಯಿತು. ಆದ್ಕೂಲನಿದ್ರೆ ಎಲ್ಲರಿಗೆ ಸಂಬಳಿಸಿ ಆಯ್ತಪ್ಪ ಹುಡುಗರಲ್ಲಿ ಬೋರಿರ್ತೇಳಿ ಹಚ್ಕೊಟ್ಟೆ ನಾನು. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ದೌರ್ಜನ್ಯ ಎಸಗಿ ಇಲ್ಲಿ ದಂಧ ಮಾಡಬಾರ್ದು ಮಕ್ಕಳೇ, ನಮ್ಮ ಕೇಳಾರ್ದು ಏನೂ ನಡೆಯಂಗಿಲ್ಲ. ನಿಮ್ಮ ಹಪ್ಪ ಕೊಟ್ಟು ದಂಧ ಮಾಡಬೇಕಾದ ಮಕ್ಕಳ ಇಲ್ಲೆಲ್ಲ ಈಗ ನಡೆಯಂಗಿಲ್ಲ. ನಿಮ್ಮದು ದಂಧ ಹೆಂಗೆ ಮಾಡ್ತೀರಿ ಮಾಡ್ರಿ ಮಕ್ಕಳೇ. ನಿಮ್ಮ ಹಿಂಗೆ ತಮ್ಮ ಬಾಯಿಗೆ ಏನು ಬರ್ತಾವೆ ಎಲ್ಲ ಅವಾಚ್ಯ ಶಬ್ದ ಬೈಕೇಶ ಏನಪ್ಪ ಅಂತಂದ್ರೆ ಜಾತಿ ನಿಂದನೆ ಮಾಡಿದ್ದಲ್ದೇನಪ್ಪ ದೈಹಿಕವಾಗಿ ಏನಪ್ಪ ಅಂತಂದ್ರೆ ಹಲ್ಲೆ ಮಾಡಿ ನಮಗೆ ಮಾನಸಿಕ ನೆಮ್ಮದಿ ಉಳಿಲಾರ್ದಂಗೆ ಮಾಡಿಬಿಟ್ರೆ ಇವರು. ಈ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ನಮ್ಗೆ ಇಲ್ಲಿ ನಾವು ಇರೋಂಗಿಲ್ಲ, ನಾವು ಸರ್ವಿಸ್ಗೆ ಹೋಗೋರು, ಡ್ಯೂಟಿ ಮೇಲೆ ಇರೋರು. ನಮ್ಮ ಮಕ್ಕಳಿಗೆ ಯಾವ ಟೈಮ್ದಾಗ ಬಂದು ಹೊಡಿತಾರೋ ನಮಗೆ ಭಯ ಅದ. ಈ ಭಯವನ್ನು ನಿವಾರಿಸಲು ಸರ್ಗೆ ಏನಪ್ಪ ಅಂತಂದು ತಮ್ಮಲ್ಲಿ ಮೇಲಾಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಾನು ನಮ್ರ ವಿನಂತಿ ಮಾಡ್ತೇನೆ ಅಂತ ತಿಳಿಸ್ತೇನೆ. ಪೊಲೀಸ್ ಯಾವ್ದಾಗ ಇಟ್ಟಿದ್ದು ಲಾಕರ್ ಇಟ್ಟು ಹೆಚ್ಚು ಕಡೆಗೆ 20,000 ಇಟ್ಟಿದ್ದೆ. ಔಷಧ ರೊಕ್ಕ ತೊಗೊಂಡೋಗಿ 20,000 ತೊಗೊಂಡೋಗಿ ನಗದು ಕೂಡ ದೋಚ್ಕೊಂಡೋಗಿ ನಗದು ಹಣ ತೊಗೊಂಡೋಗಿ 20,000 ರೂಪಾಯಿ. ನಾವು ಇಂದ್ರಾಡಿ ರಾತ್ರಿ ನೋಡಿದ್ರೆ ಇಂದ್ರಾಡಿ ಬಂದು ಇದು ಎಲ್ಲ ಪೊಲೀಸ್ನವ್ರು ಗಮನಕ್ಕೆ ತಂದಿರಿ? ಬರೆದು ಬಂದೀನಿ ಸರ್. ಕೊಟ್ಟು ಬಂದಿರಿ? ದೂರು ಕೊಟ್ಟಿರಿ? ಹಾಂ ಕೊಟ್ಟೇನಿ ರೀ, ಬಂದೇನಿ ರೀ. ಅಷ್ಟೆಲ್ಲ ರೊಕ್ಕನೂ ತೊಗೊಂಡಾರ, ನಮ್ಮ ದೈಹಿಕವಾಗಿನೂ ಮಾಡ್ಯಾರ, ಮಾನಸಿಕವಾಗಿ ಅಂತ ನೆಮ್ಮದಿ ಇರ್ಲಾರ್ದ ಮಾಡಿಬಿಟ್ಟು. ತಪ್ಪಾದ್ರೆ ಇಲ್ಲಿ ಬಂದು ರೌಂಡಿ ಹೊಡಿತಾ ಇಲ್ಲ. ಯಾರು 112 ಪೊಲೀಸರು ಅಧಿಕಾರಿಗಳು ಗಾಡಿ ತೊಗೊಂಡು ಎಲ್ಲರೂ ಅಂದ್ಕೊಂಡು ನಿಂತು ಕಾಲಹರಣ ಮಾಡ್ತಾರೆ. ನೈಟ್ ಗಸ್ತು ಇಲ್ಲ, ಬರೀ ಎಲ್ಲರೂ ಅಂತಲ್ಲಿ ಕಾಲಹರಣ ಮಾಡ್ತಾರೆ. ಬಂದು ಎಲ್ಲ ಕಡೆ ಅಫಜಲಪುರ ರೋಡಿಗೆ ಆಗಲಿ, ಗುಲ್ಬರ್ಗ ರೋಡಿಗೆ ಆಗಲಿ, ಮತ್ತು ಈ ಕಡೆ ಸ್ಟೇಷನ್ಗಾಪುರ ರೋಡಿಗೆ ಆಗಲಿ ತಿರುಗಾಡಬೇಕು. ಅವರು ಎಲ್ಲಿ ಹಲ್ಲಿ ಆಗ್ತದ ಜನರ ಮ್ಯಾಗ, ಎಲ್ಲೇ ರಾಬರಿ ಆಗ್ತಾವ ನೋಡ್ಕೋಬೇಕು. ಅವ್ರು ನೋಡ್ಕೊತಾ ಇಲ್ಲ. ಆದರೆ ಇದೊಂದು ಭಾಳ ಅಮಾನ್ಯ ಕೃತ್ಯಾಗಿದ್ದು. ನಿನ್ನೆ ಸಾಯಂಕಾಲ 9:30 ಗಂಟೆ ಆಗಿದ್ದು. ಒಂದು ತಳವಾರ ಜಾತಿನಿಂದನೇ ಒಂದು ಖಂಡಿಸಿ ನಾವು ಅನ್ನೋದು ಉಗ್ರವಾದ ಹೋರಾಟ ಮಾಡ್ತೀವಿ, ನ್ಯಾಯ ಸಿಗಬೇಕು ಅಂತ ಮುಂದಿನ ದಿನಗಳಲ್ಲಿ. ಮತ್ತು ಅವ್ರಿಗೆ ಅರೆಸ್ಟ್ ಮಾಡಬೇಕು ಕೂಡಲೇ. ಅಧಿಕಾರಿಗಳು FIR ಮಾಡಿಕೊಂಡು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡದೆ ಹೋದಲ್ಲಿ ಜಾತಿ ನಿಂದೆ ಮಾಡಿದಕ್ಕಲ್ಲ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ JK ನ್ಯೂಸ್ ಕನ್ನಡದಲ್ಲಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.